ಸುಸ್ವಾಗತ. ನಾನು ಗೌರಿಶ್ರೀ ಹೊಸಪೇಟೆ. ಮಯೂರ ಏಜೆನ್ಸಿ ಮಾಲೀಕರಿಂದ ಗ್ಯಾಸ್ ಸಿಲಿಂಡರ್ಗಳು ಮಂಗಮಾಯ. ಗ್ಯಾಸ್ ಸಿಲಿಂಡರ್ನಲ್ಲೂ ಗೋಲ್ಮಾಲ್. ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಸಾಲು ಸಾಲು ನಿಂತ ಮಹಿಳೆಯರು ಮತ್ತು ಸಾರ್ವಜನಿಕರು. ಪ್ರಿಯ ವೀಕ್ಷಕರೇ, ಸಂಡೂರಿನ ಮಯೂರ ಗ್ಯಾಸ್ ಏಜೆನ್ಸಿಯ ಕಚೇರಿ ಮುಂಭಾಗದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನಸಾಗರವೇ ಸಾಲುಗಟ್ಟಿ ನಿಂತಿದೆ. ಸತತ 15 ದಿವಸದಿಂದ ಗ್ಯಾಸ್ ಸಿಲಿಂಡರ್ ಸಲುವಾಗಿ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡುತ್ತಿದ್ದರೂ OTP ಬರುತ್ತಿಲ್ಲ ಎಂದು ಸಾರ್ವಜನಿಕರ ಗ್ಯಾಸ್ ಏಜೆನ್ಸಿಯ ಕಚೇರಿ ಮುಂದೆ ತಮ್ಮ ಗೋಳು ತೋಡಿಕೊಳ್ಳುತ್ತಿದ್ದಾರೆ. ಗ್ಯಾಸ್ಗಾಗಿ ಪ್ರತಿನಿತ್ಯ ಬೆಳಗಿನ ಜಾವ 4 ಗಂಟೆಗೆ ತಮ್ಮ ಜೀವನ ಮತ್ತು ಕೆಲಸ ಬಿಟ್ಟು ಸಾಲುಗಟ್ಟಿ ನಿಂತರೂ ಪ್ರಯೋಜನವಾಗುತ್ತಿಲ್ಲ. ಇನ್ನು ಗ್ಯಾಸ್ ಏಜೆನ್ಸಿ ಮಾಲೀಕ ಸಂತೋಷ್ ಬಳಿ ಈ ಸಂಕಷ್ಟದ ಬಗ್ಗೆ ಕೇಳಿದರೆ, ಅವನು ನೋಡಿ ಸ್ವಾಮಿ, ಇದು ನಮ್ಮ ತಾಲೂಕೊಂದೇ ಸಮಸ್ಯೆ ಅಲ್ಲ, ಇದು ನಮ್ಮ ದೇಶದಲ್ಲೇ ಉಂಟಾಗಿರುವ ಸಮಸ್ಯೆ. ಹಾಗಾಗಿ ನಾವು ಬಿಸಿ ಊಟ ಮಾಡುವವರಿಗೆ ಮೊದಲು ಆದ್ಯತೆ ನೀಡುತ್ತಿದ್ದೇವೆ. ಇನ್ನು ಉಳಿದ ಗ್ಯಾಸ್ ಸಿಲಿಂಡರ್ಗಳನ್ನು ಯಾರ ಮೊಬೈಲ್ನಿಂದ OTP ಬಂದಿರುತ್ತೋ ಅವರಿಗೆ ಸಪ್ಲೈ ಮಾಡುತ್ತಿದ್ದೇವೆ. ದಯವಿಟ್ಟು ಈ ತೊಂದರೆಗೆ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡುತ್ತೇನೆ ಎನ್ನುತ್ತಾರೆ. ಇನ್ನು ಸಂಡೂರು ತಾಲೂಕಿನ ದಂಡಾಧಿಕಾರಿ ಅನಿಲ್ ಕುಮಾರ್ ಹಾಗೂ ಸಂಡೂರು ಪೊಲೀಸ್ PSI ಪ್ರಸಾದ್ ಗೋಖಲೆರವರು ಎಲ್ಲ ಸಾರ್ವಜನಿಕರಿಗೆ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಸಮಾಧಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಅದೇ ರೀತಿ ಟೋಕನ್ ಇದ್ದವರ ಮನೆಯ ಬಾಗಿಲಿಗೆ ಗ್ಯಾಸ್ ಸಿಲಿಂಡರ್ ಅನ್ನು ತಲುಪಿಸುವ ವ್ಯವಸ್ಥೆ ಮಾಡುತ್ತೇವೆ. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು. ನಮಗೆ ಗಾಡಿ ಲಿಮಿಟೆಡ್ ಸರಣ ಸ್ವಲ್ಪ ಇಲ್ಲಿ ಮುಂದಕ್ಕೆ ಹೋಗಿ ಮಾತಾಡೋಣ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಇಂದು ಮಯೂರ ಎಂಟರ್ಪ್ರೈಸಸ್ ಆಫೀಸ್ ಹತ್ರ ಬಂದಿದ್ದೇನೆ. ದಯವಿಟ್ಟು ಸಾರ್ವಜನಿಕರ ಕುಂದುಕೊರತೆಗಳನ್ನು ಒಮ್ಮೆ ಕೇಳಿ ಅವರ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಇದು ಬೆಳಗ್ಗೆ ಮುಂಜಾನೆ ಎಷ್ಟು ಗಂಟೆಗೆ ಬರ್ತೀರಿ ಸರ್ ನೀವು? ಸರ್ 4 ಗಂಟೆಯಿಂದ 5 ಗಂಟೆಲಿಂದ ಬರ್ತಾರ, 4 ಗಂಟೆಲಿಂದನೂ ಬರ್ತಾರ. ಊಟ ಇಲ್ದಂಗ 3 ಗಂಟೆಲಿಂದ ಬಂದ್ರು ಕೂಡ ಸಿಲಿಂಡರ್ ಇದು ಮಾಡಬಲ್ರಿ ಸರ್. ನಿಮ್ಮ ಕೊರತೆಗಳ ಸಮಸ್ಯೆ ಹೇಳ್ರಿ. ನಮ್ಮ ಕೊರತೆ ಸಿಲಿಂಡರ್ ಒಂದೇ ಸರ್, ಸಿಲಿಂಡರ್ ಇಲ್ಲ. ಸಿಲಿಂಡರ್ ಬ್ಲಾಕ್ ನಲ್ಲಿ ಏನಾದ್ರು ಮಾರಾಕತ್ತಾರ? ಬ್ಲಾಕ್ ನಲ್ಲಿ ಸರ್ 400 ಕೊಟ್ಟಾರ ಸರ್, 400 ಕೊಟ್ಟಾರ. ಬ್ಲಾಕ್ ನಲ್ಲಿ 400 ಕೊಟ್ಟಾರ. ಇವತ್ತೇ 400 ಕೊಟ್ಟಾರ. ಇಲ್ಲಿ ಇದ್ದರು ಬಡವರೆಲ್ಲ ಇಲ್ಲೇ ಕಾಯಕತ್ತಾರ. ಹಿಂದಿಲಿಂದ ಕೊಟ್ಟಾರ ಸರ್ 400. ಅಂದರೆ ಸಾರ್ವಜನಿಕರಿಗೆ ಮಾಹಿತಿ ತಿಳಿದಿದ್ದರು ನಿಮ್ಮನ್ನು ಇಲ್ಲೇ ಬೇರೆಯವರಿಗೆ, ಶ್ರೀಮಂತವರಿಗೆ ಸಿಲಿಂಡರ್ ಅನ್ನು ಹೆಚ್ಚಿನ ದುಡ್ಡು ಇಸ್ಕೊಂಡು ಕೊಡ್ತಿದ್ದಾರೆ. ಹೌದು ಸರ್, ಹೌದು. ಈ ಮಯೂರ್ ಎಂಟರ್ಪ್ರೈಸಸ್ ಎಷ್ಟು ದಿನದಿಂದ ಆಫೀಸ್ ತೆಗ್ದಿಲ್ಲ ಸರ್? ಅದು ತೆಗಿತಾರ, ಆದ್ರೆ ಏನೋ ಒಂದು ಹೇಳಿ ಕಳಿಸ್ತಾರ ಸರ್ ಅವರು. ಏನೋ ಒಂದು ಹೇಳಿ ಕಳಿಸ್ತಾರ ಸರ್. ಬರ್ರಿ, ಇವಾಗ ಇದೇ ಟೋಕನ್ ಸರ್. ಇದು ನೋಡಿ, 14 ತಾರೀಕು ನನಗೆ ಟೋಕನ್ ಕೊಟ್ಟಿರೋದು. 14 ತಾರೀಕು ಟೋಕನ್ ಕೊಟ್ಟಿದ್ದಾರೆ. 14 ತಾರೀಕು ಸರ್. 14 ತಾರೀಕು ಕೊಟ್ರೆ ನಾಳೆ ಬಾ, ಇವತ್ತು ಬಾ ಅಂತ ಹೇಳಿದ್ರು. ಇವತ್ತು ಸಿಲಿಂಡರ್ ಬಂದಿದ್ದಾವೆ, ಆದ್ರೆ ಇವಾಗ ಓನ್ ಡೆಲಿವರಿ ಕೊಡ್ತೀನಿ ಅಂತ ಹೇಳ್ತಾರ. ಮೊದ್ಲೆಲ್ಲ ಆ ತರ ಇದ್ದಿಲ್ಲ, ಇವತ್ತೇ ಈ ತರ ಮಾಡಾಕತ್ತಿದ್ದಾರೆ. ಇನ್ನೊಂದು ಮಾಹಿತಿ, ಇವ್ರು ಆಗ್ತಾ ಇಲ್ಲ. ಮುಂದೆ ಡೋರ್ ಓಪನ್ ಮಾಡಿದೆ, ಹಿಂದಿಂದ 400 ಟೋಕನ್ ಡೆಲಿವರಿ ಮಾಡಿದ. ಯಾರಿಗೂ ಗೊತ್ತಿಲ್ಲದೆ ಕದ್ದು ಮುಚ್ಚಿನ ವ್ಯವಹಾರ ಮಾಡಿರೋದು. ಇವಾಗ ನಾವೇ ಹಿಡಿದಿರೋದು ಕೂಡ ಅವ್ರನ್ನ ಹಿಡಿದೀವಿ. ಪೊಲೀಸರ ಕೈಯಾಗ ಟೋಕನ್ ಅದ ನೋಡ್ರಿ. ಈಗ ಮುಂದಿನ ದಿನಗಳಲ್ಲಿ ಏನಾದ್ರು ಕೊಡ್ತೀವಿ ಅಂತೇಳಿ ಏನಾದ್ರು ಆಶ್ವಾಸನೆ ಹೇಳಿದಾರ? ಏನಪ್ಪ ಹೇಳಿಲ್ಲ ಸರ್. ಡೋರ್ ತೆಗೆದಿಲ್ಲ, ಓಪನ್ ಮಾಡಿಲ್ಲ. ಹಿಂದಿಂದ ಬ್ಲಾಕ್ ನಾಗ ಏನಿದೆ ಆ ಕಡೆಯಿಂದನೂ ಕೊಡ್ತಾ ಇದಾರ ಅವ್ರು.
ಅವರು. ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದ ಬಂದು ಕಾಯ್ತಾ ಇದೀವಿ. ಆದ್ರೂ ಕೂಡ ನಮ್ಗೆ ನಾಷ್ಟ ಇಲ್ಲ ಏನಿಲ್ಲ ಏನಿಲ್ಲ ನಮ್ ಡ್ಯೂಟಿ ಏನು ಗುರುವಾರದಿಂದ ಓಡಾಡ್ತೀವಿ ಸರ್, ಗುರುವಾರದಿಂದ ಓಡಾಡ್ತೀವಿ. ಗುರುವಾರದಿಂದ ಬರಕತ್ತಿ ಸರ್, ಲೋಡ್ ಬಂದಿಲ್ಲ ಅಂತ 2 ದಿವಸ ಹೇಳಿದ್ರು. ಇವಾಗ ಲೋಡ್ ನಿನ್ನೆ 2 ಲೋಡ್ ಬಂದಿದಾವ. ಆದ್ರೆ ನಮ್ ಜನಗಳಿಗಂತೂ ಯಾರಿಗೂ ತಲುಪಿಲ್ಲ ಅವು. ಅವ್ರು 400 ಏನ್ ಇವಾಗ ಬಿಲ್ ಹಾಕಿದಾರಲ್ಲ, ಅದು ಯಾರಿಗೆ ಕೊಟ್ಟಿದಾರೋ ನಮ್ಗಂತೂ ಗೊತ್ತಿಲ್ಲ. ನಮ್ಗಂತೂ ಕೊಟ್ಟಿಲ್ಲ. ಅವ್ರು ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದ ಕುತ್ಕೊಂಡಿದೀವಿ ನಾವು. ಈಗ 400 ಬಿಲ್ ಹೆಂಗ್ ಕೊಟ್ರು ಸರ್ ಅವರು? ಡೋರ್ ಮುಂದೆ ಓಪನ್ ಮಾಡ್ದೆ ಹಿಂದೆ ಹೆಂಗ್ ಕೊಟ್ಟ ಅವನು? ಸಿಲಿಂಡರ್ ಕೊಟ್ಟಿಲ್ಲ ಅಂತ. ನಾವ್ ಮುಂದೆ ಇಲ್ಲೇ ಇದೀವಲ್ಲ, ಇಷ್ಟು ಜನ ಕಾಯ್ತಾ ಇದೀವಲ್ಲ. ಕೇಳಿದ್ರೆ ಏನ್ ಕೇಳ್ತಾರೆ ಕೊಡ್ತಾರೋ? ಹೋದ್ ತಿಂಗಳು ಇವೆಲ್ಲ ಅಂತ ಹೇಳಿದ್ರ ಹೋದ್ ತಿಂಗಳು ಆತರ ಇದ್ದಲ್ಲ ಸರ್. ಹೋದ ತಿಂಗಳು ಇವಾಗ ಈ ತಿಂಗಳಲ್ಲಿ ಬುಕ್ ಮಾಡಿ 15 ದಿವಸ ಆದ್ರೂ ಬುಕ್ ಆಗ್ತಾ ಇಲ್ಲ. ಹಿಂದಿಂದ ಯಾವ್ದೇ ಬ್ಯಾಲೆನ್ಸ್ ಇಲ್ಲ. 30 ದಿನಗಳ ಆದ್ಮೇಲೆನೆ ಅದು ಬುಕ್ ಆಗೋದು. ಇವ್ರು ಹೇಳಿದ್ರೆ ನಾವ್ ಕೇಳಂಗಿಲ್ಲ. ಬುಕ್ ಆದ್ರೂ OTP ಬಂದ್ರೆ ಮಾತ್ರ ನಮ್ಗೆ OTP ನೇ ಬರಲ್ಲ ಸರ್. ಅದು 1 ತಿಂಗಳವರೆಗೂ OTP ನೇ ಬರಲ್ಲ. ಒಮ್ಮೆ OTP ಬರ್ಲಾರ್ಕಿಂತ ಮುಂಚಿತವಾಗಿ ಯಾರಿಗಾದ್ರೂ ಸಿಲಿಂಡರ್ ಮಾರಿರೋದು ಕಣ್ಣಾರೆ ನೋಡಿರ? ಅದು ನೋಡಿಲ್ಲ ಸರ್. ನೋಡಿಲ್ಲ ಸರ್. ಇವಾಗ ಕೊಟ್ಟಿರೋದು ಮಾತ್ರ ಹೋಗ್ತಾರೆ. ಅದೇ ಮತ್ತೆ ಹೇಳಿದ್ದು ನಾವು. ಹಿಂಗ್ ಬಾ ಈ ಕಡೆ. ಯಾರು ಅವ್ರು ಇಲ್ಲಿ ಕರೆ ಕಳಿಸ್ಬೇಕು ಸರ್. ಅವ್ರು 400 ಯಾರು 400 ಟೋಕನ್. ಅವ್ರು ಹೆಂಗ್ ಬಂತು ಇಲ್ಲಿ ಕಾಯಿಲೆ ಅವ್ರಿಗೆ ಬಿಲ್ ಹೆಂಗ್ ಬಂತು? ಆದರೆ ಪೊಲೀಸ್ ಅಧಿಕಾರಿಗಳನ್ನು ಕರೆದು ಏನಾದರೂ ತೊಂದರೆ ಕರ್ಸಿದ್ವಿ ಸರ್ ನಾವು. ಈ ತರ ಮಾತಾಡ್ತಾರೆ. ವೀಕ್ಷಕರೇ ನೀವು ನೋಡ್ತೀರಾ ಸಾರ್ವಜನಿಕ ಜನಸಾಗರ ಈ ದೃಶ್ಯವನ್ನು ನೋಡ್ತಿದ್ದೀರಿ. 3 ಗಂಟೆಗೆ ಬಂದಿನಪ್ಪ. ನನಗೆ BP ಶುಗರ್ ಎಲ್ಲ ಐತೆ ಅಂತ ಹೇಳಿ ತಿರುಗ್ತೈತೆ. 3 ಗಂಟೆಗೆ ಬಂದಿನಿ. ಬೆಳಗ್ಗೆ ಮುಂಜಾನೆ ಉದಯ ಸುಮಾರು ಸಮಯ 3 ಗಂಟೆ. 3 ಗಂಟೆಗೆ ಬಂದು ಆದರೂ ನಿಮ್ಮನ್ನು ಇನ್ನ ಸಿಲಿಂಡರ್ ದೊರಕಿಲ್ಲ. ಇಲ್ಲ ಮತ್ತೆ ನಿನ್ನೆ ಮೊನ್ನೆ ಏನಾದ್ರು ಬಂದಿದ್ರೇನವ? ಬಂದಿದ್ದೀವಿ. ವಾಪಸ್ ಹೋಗಿ ಅದು ಬೋರ್ಡ್ ಮೇಲೆ ಬರೀತಾರಲ್ಲ, ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ. ಆ ತರ ಹಾಕಿದ್ರೆ ಇದು ಕೂಡ ಬಂದಿಲ್ಲ. ಇದು ಕೂಡ ಬಂದಿಲ್ಲ. ಮೆಸೇಜ್ ಕೂಡ ಬರ್ತಾ ಇಲ್ಲ. ಬರ್ತಿಲ್ಲ. ಬುಕ್ ಆಗೈತೆ. ವೀಕ್ಷಕರೇ ನೀವು ಕೇಳ್ತಿರುವಂತ ದೃಶ್ಯ ಇಲ್ಲಿ ಸಾರ್ವಜನಿಕರ ಮಾಹಿತಿ ಪ್ರಕಾರ ಈ ಅಕ್ಕರ ಜೋಡಿ ಮಾತಾಡ್ತಾ ಇದ್ದೀನಿ. ನಾವು ಮೊಬೈಲ್ ನಲ್ಲಿ ಮೆಸೇಜ್ ಹಾಕಿದರೂ ಆ ಮೆಸೇಜ್ ಸಮೇತ ರಿಜೆಕ್ಟ್ ಆಗಿ ಬರುತ್ತಿದ್ದೇವೆ. ಒಮ್ಮೆ ಮೆಸೇಜ್ ಮಾಡಿದರೆ 5 ದಿನ 6 ದಿನ 15 ದಿನ ಮೆಸೇಜ್ ನಂತರ ಒಂದು ಟೋಕನ್ ಬರುತ್ತೆ. ಆ ಟೋಕನ್ ಬಂದಾದರೂ OTP ಬರ್ತಾ ಇಲ್ಲ. ದಯವಿಟ್ಟು ಇದರ ಅಧಿಕಾರಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಈ ಸಾರ್ವಜನಿಕರ ಕುಂದುಕೊರತೆಗಳನ್ನು OTP ಬಂದಿಲ್ಲ. 10 ದಿನ ಆಯ್ತು. 10 ದಿನ ಆಯ್ತು OTP ಬಂದಿಲ್ಲ. ಮಾಹಿತಿ ತಿಳಿಸಿ ಸರ್.